ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಯನ್ನ ಕೊಟ್ಟು ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಯಾಕಂದ್ರೆ ತುಂಬಾ ಹೊರೆಯಾದರೂ ಕೂಡ ಸರ್ಕಾರ ಕೊಟ್ಟಿರುವಂತ ಹಠ ಛಲವನ್ನ ಮಾತ್ರ ಬಿಡ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟ ಹೊರೆಯಾಗಿದೆ. ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆಯಾಗಿದೆ. ಆದರೂ ಛಲ ಬಿಡದ ರಾಮಯ್ಯ ಈ ಎಲ್ಲ ಗ್ಯಾರಂಟಿನ ಕೊಡುವತ್ತ ಮುಖ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಕೊಟ್ಟರೆ ಸಾಕ? ಹಾಗಾದ್ರೆ ಏನಾಯಿತು ಗ್ಯಾರಂಟಿಯಿಂದ? ಲಾಭ ನಷ್ಟದ ಲೆಕ್ಕಾಚಾರ ಏನು? ಸಿದ್ದರಾಮಯ್ಯನವರು ಇಷ್ಟೊಂದು ಛಲವನ್ನು ಇಟ್ಕೊಂಡಿರೋದು ಯಾಕೆ? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಗ್ಯಾರಂಟಿ ಛಲ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. 5 ಗ್ಯಾರಂಟಿಗಳನ್ನು ಕೊಟ್ಟಿರುವಂತಹ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿನ ಜಾರಿ ಮಾಡಿದೆ. ಈ ಗ್ಯಾರಂಟಿಯಿಂದ ಒಂದು ವರ್ಷಕ್ಕೆ 54,000 ಕೋಟಿ ರೂಪಾಯಿಗಳು ಬೇಕಾಗಿದೆ. ಹಾಗಾಗಿ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಸಂಕಷ್ಟ ಎಲ್ಲ ಇದ್ರೂ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಹಾಕ್ತಾ ಇದ್ರು ಕೂಡ ಹೊರೆಯಾದರೂ ಸರಿ ಪರವಾಗಿಲ್ಲ, ಕೊಟ್ಟ ಮಾತಿನಂತೆ ನಾವು ಉಳಿಸ್ಕೊಳ್ಬೇಕು, ನಡ್ಕೊಳ್ಬೇಕು ಅಂತ ಛಲ ಬಿಡದೆ ಸಿಎಂ ಸಿದ್ದರಾಮಯ್ಯನವರು ಆ ಗ್ಯಾರಂಟಿಯನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಜನರು, ಅದು ರಾಜ್ಯದ ಜನರ ಹಿತದೃಷ್ಟಿಯಿಂದ ಗ್ಯಾರಂಟಿನ ಮುಂದುವರಿಕೆ ಮಾಡಲಾಗ್ತಾ ಇರೋದು. ಇದೇ ಗ್ಯಾರಂಟಿಯಿಂದ ಸರ್ಕಾರಕ್ಕೆ ಹೊರೆ ಅಂತ DCM DK ಶಿವಕುಮಾರ್ ಹೇಳಿದ್ರು. 54,000 ಕೋಟಿ ರೂಪಾಯಿ ಎಲ್ಲಿಂದ ತರೋದು? DK ಶಿವಕುಮಾರ್ ಹೇಳಿ ಕೇಳಿ ಪಕ್ಕ ವ್ಯವಹಾರಸ್ಥರು. ಹಾಗಾಗಿ 54,000 ಕೋಟಿ ಏನು ಮಾಡೋದಪ್ಪ? ಆದರೂ ಸರ್ಕಾರವನ್ನ ಮುನ್ನಡೆಸೋದು ಹೋಗ್ತಾ ಇದೆ. ಈ ಲೆಕ್ಕಾಚಾರದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನು ಈಗಾಗಲೇ DK ಶಿವಕುಮಾರ್ ಹೇಳ್ಬಿಟ್ಟಿದ್ರಲ್ಲ, ಅಯ್ಯೋ ಸಿಕ್ಕಾಬಟ್ಟೆ ಕಷ್ಟ ಗಂಡ್ರಪ್ಪ, ಎಲ್ಲಿ ಕೊಡೋದು, ಸದ್ಯಕ್ಕೆ ಸಾಕು ನಿಲ್ಲಿಸ್ಬಿಡೋಣ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಈ ಡ್ಯಾಮೇಜ್ ಕಂಟ್ರೋಲ್, ಇದರಿಂದ ಕಾಂಗ್ರೆಸ್ಗೆ ಎಲ್ಲಿ ನಷ್ಟ ಉಂಟಾಗುತ್ತೆ, ಜನ ಇಲ್ಲಿ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಎಚ್ಚೆತ್ಕೊಂಡಿರುವಂಥ ಸಿದ್ದರಾಮಯ್ಯ, ಬರ್ಡನ್ ಅಂದರೆ ದೊಡ್ಡ ಮೊತ್ತ ಅಲ್ವಾ, ಅದನ್ನೇ DK ಹೇಳಿರೋದು. 54,000 ಕೋಟಿ ಅಲ್ವಾ ಅದು? ಅದರಾಗಿ ಹೆಂಗೆ ನಾವು ಅದನ್ನು ಸಣ್ಣ ಪುಟ್ಟದಾಗಿ ಹೇಳೋದಕ್ಕಾಗತ್ತೆ? ಸಿಕ್ಕಾಬಟ್ಟೆ ಸಮಸ್ಯೆಗಳಾಗ್ತಾ ಇದೆ ಗ್ಯಾರಂಟಿಯಿಂದ ಅಂತ DK ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಂಡು ಇಲ್ಲ ಹಾಗೆ ಹೇಳಿಲ್ಲ, ಅದು ಬೇರೆ ರೀತಿಯಲ್ಲಿ ಹೇಳಿದ್ದು, ತಲೆ ಕೆಡಿಸ್ಕೊಳ್ಬೇಡಿ, ನಾವು ಇಟ್ಟಂಥ ಛಲವನ್ನು ಕೊಡ್ತಾ ಇರುವಂಥ ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಅಂತ. ವರ್ಷಕ್ಕೆ 54,000 ಕೋಟಿ ಬೇಕು, ಹೆಚ್ಚುವರಿ ಖರ್ಚು ಇದು. ನಮಗೆ ಬೇಕಾಗಿರೋ 54,000 ಕೋಟಿ ಹೆಚ್ಚು ವರ್ಷಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಹಾಗಾಗಿ ಹೇಳಿದ್ರು ಕೂಡ ನೇರವಾಗಿ ನಮ್ಮ ಕೈದಲ್ಲಿ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನು ತಾಪೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಗ್ಯಾರಂಟಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ನಾವು ಅನ್ನುವಂಥ ಲೆಕ್ಕಾಚಾರ. ಆದರೆ ಇದೇ ಗ್ಯಾರಂಟಿಗೆ ಕರ್ನಾಟಕದ ಹೈಕೋರ್ಟ್ ಕೂಡ ಸರ್ಕಾರವನ್ನು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡಿತ್ತು, ತರಾಟೆ ತೆಗೆದುಕೊಂಡಿತ್ತು ಹೈಕೋರ್ಟ್ ಕೂಡ. ಏನು ಗ್ಯಾರಂಟಿ ಕೊಡ್ತಾ ಇದ್ದೀರಿ ನೀವು, ಸರ್ಕಾರ ನಡೆಸುವಂಥ ರೀತಿ ಇದೇನಾ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಕೂಡ ಚಾಟಿ ಬೀಸಿತ್ತು. ನಮ್ಮ ಹತ್ರ ದುಡ್ಡಿಲ್ಲ ಅಂತ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರುತ್ತಾ? $54,000 ಕೋಟಿ 5 ವರ್ಷಕ್ಕೆ ಎಷ್ಟಾಯಿತು? 54,000 ಕೋಟಿ ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬೇರೆ ಬೇರೆ ಅನುದಾನಗಳು, ಬೇರೆ ಬೇರೆ ಯೋಜನೆಗಳು ಸಂಪೂರ್ಣವಾಗಿ ಬಂದಾಗೋಗಿದೆ. ಅಭಿವೃದ್ಧಿ ಕುಂಠಿತ ಆಗಿದೆ, ಸರಿಯಾದ ರೀತಿಯಿಲ್ಲ, ಸರ್ಕಾರದಲ್ಲಿ ಖಜಾನೆ ಖಾಲಿಯಾಗಿದೆ. ಅದನ್ನು ತುಂಬಿಸೋದಕ್ಕೆ ಈಗಾಗಲೇ ಕೂಡ ಬೆಲೆ ಏರಿಕೆ ಅನ್ನುವಂಥ ಭೂತ ಈ ಸಾಮಾನ್ಯ ಜನರ ಮೇಲೆ ಬಿದ್ದಿರುವಂಥ ಹೊರೆಯದು. ಆ ಭೂತ ಬಿಂಬಿಡದೆ ಕಾಡ್ತಾ ಇರೋದ್ರಿಂದ ಸರ್ಕಾರದ ಖಜಾನೆ ಲೂಟಿ ಆಗಿದೆ, ಸರ್ಕಾರದ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ, ಯೋಜನೆಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗಿಲ್ಲ, ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಛಲವನ್ನು ಮಾತ್ರ ಬಿಡ್ತಾ ಇಲ್ಲ. ಇದೇ ಸ್ಪೆಷಲ್ ಸ್ಟೋರಿ, ಗ್ಯಾರಂಟಿ ಛಲ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.